ಇನ್ಸ್ಟಿಟ್ಯೂಷನ್ ಆಫ್ ಅಗ್ರಿಕಲ್ಚರ್ ಟೆಕ್ನಾಲಜಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಘಟಕದ ಉದ್ಘಾಟನಾ ಸಮಾರಂಭ ಜುಲೈ 18ರಂದು ಬೆಳಗ್ಗೆ 10 ಗಂಟೆಯಿಂದ ನಗರದ ಎಕ್ಕೂರಿನಲ್ಲಿರುವಂತಹ ಮೀನುಗಾರಿಕಾ ಮಹಾವಿದ್ಯಾಲಯದ ಸೆಮಿನಾರ್ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಇನ್ಸ್ಟಿಟ್ಯೂಷನ್ ಆಫ್ ಅಗ್ರಿಕಲ್ಚರ್ ಟೆಕ್ನಾಲಜಿಸ್ಟ್ ಐಇಎಟಿ ಅರುಣ್ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫುಡ್ ಚೈನ್ ಕ್ಯಾಂಪೇನ್ ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜ ಹಾಗೂ ಐಸಿಎಆರ್ ಡಿಸಿಆರ್ ಪುತ್ತೂರು ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಬಳಿಕ ಗೋಡಂಬಿ ಉತ್ಪಾದನಾ ತಂತ್ರಜ್ಞಾನ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಪರ್ಯಾಯ ರಸಗೊಬ್ಬರ ವ್ಯವಸ್ಥೆ ಕುರಿತು ತಾಂತ್ರಿಕ ವಿಚಾರ ಸಂಕಿರಣ ನಡೆಯಲಿದೆ ಎಂದು ಮಾಹಿತಿಯನ್ನ ನೀಡಿದರು. ಇಂಜಿನಿಯರ್ಗಳು ಈ ರೀತಿ ಒಂದು ಸಂಸ್ಥೆ ಮಾಡಿಕೊಂಡು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಂದಮೇಲೆ ನಾವು ಕೃಷಿ ಪದವೀಧರರನ್ನೆಲ್ಲ ಸೇರಿಸಿ ತಂತ್ರಜ್ಞಾನವನ್ನು ರೈತರಿಗೆ ಕಲ್ಪಿಸುವಂತ ಸಂಸ್ಥೆಯನ್ನ ನಾವೇ ಯಾಕೆ ಹುಟ್ಟು ಹಾಕಬಾರದು ಅನ್ನುವ ಆಲೋಚನೆ ಅವರಿಗೆ ಬಂದಂತೆ 1968ನೇ ಇಸ್ವಿಯಲ್ಲಿ ಆಗ ಬೆಂಗಳೂರಿನಲ್ಲಿ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದರು. ತದನಂತರ ರಾಜ್ಯದ 22 ಜಿಲ್ಲೆಗಳಲ್ಲಿ ಈಗಾಗಲೇ 22 ಕಚೇರಿಗಳನ್ನ ಚಾಪ್ಟರ್ಗಳನ್ನ ಘಟಕಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಈಗ 23ನೇ ಘಟಕವಾಗಿ ನೂತನವಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಘಟಕವಾಗಿ ಕೃಷಿ ತಂತ್ರಜ್ಞರ ಸಂಸ್ಥೆಯ ಉದ್ಘಾಟನೆ ಇದೇ ತಿಂಗಳು 18 ಜುಲೈ 18 2026 ಫಿಶರೀಸ್ ಕಾಲೇಜ್ ಮೀನುಗಾರಿಕಾ ಕಾಲೇಜಿನ ವಿಚಾರ ಸಂಕಿರಣ ಸಭಾಂಗಣದಲ್ಲಿ ಈ ಒಂದು ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ತಮಗೆಲ್ಲ ಇದರ ಆಹ್ವಾನ ಪತ್ರಿಕೆಯನ್ನ ಕೊಟ್ಟಿದ್ದೇವೆ. ಆ ಪ್ರಕಾರವಾಗಿ ಮಾನ್ಯ ಶ್ರೀ ಯುಟಿ ಖಾದರ್ ಅವರು, ಮಾನ್ಯ ಮಂತ್ರಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಅವರು ಈ ಒಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಘಟಕದ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ನಾಗೇಂದ್ರ ಮಹದೇವಪ್ಪ, ಸ್ಟೇಟ್ ಪ್ರೆಸಿಡೆಂಟ್ ಕೃಷಿಕ ಸಮಾಜ ಬೆಂಗಳೂರು, ಶ್ರೀಮತಿ ಮಮತಾ ಗಟ್ಟಿ, ಚೇರ್ಮನ್ ಕೆಸಿಡಿಸಿ, ಮತ್ತೆ ಶ್ರೀ ವಿವೇಕ್ ಆಳ್ವ, ಮ್ಯಾನೇಜಿಂಗ್ ಟ್ರಸ್ಟಿ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್, ಮತ್ತೆ ಡಾಕ್ಟರ್ ಎ.ಬಿ. ಪಾಟೀಲ್, ಪ್ರೆಸಿಡೆಂಟ್ ಇನ್ಸ್ಟಿಟ್ಯೂಷನ್ ಆಫ್ ಅಗ್ರಿಕಲ್ಚರಲ್ ಟೆಕ್ನಾಲಜೀಸ್ ಬೆಂಗಳೂರು ಪ್ರಧಾನ ಕಚೇರಿ, ಇವರು ಇರ್ತಾರೆ. ಹಾಗೆಯೇ ಗೆಸ್ಟ್ ಆಫ್ ಆನರ್ ಆಗಿ ಶ್ರೀ ಲೋಕೇಶ್ವರ್ ಅವರು, ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ ಐಐಟಿ ಬೆಂಗಳೂರು, ಮತ್ತೆ ಶ್ರೀ ಬೋಳಾಸ್ ರಾಹುಲ್ ಕಾಮತ್ ಅವರು, ಪ್ರೆಸಿಡೆಂಟ್, ಅಲ್ಲಿ ಸಣ್ಣ ತಪ್ಪಾಗಿದೆ, ಅವರು ಬೋಳಾಸ್ ಆಗ್ರೋ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ, ಬೋಳಾಸ್ ಆಗ್ರೋ ಇಂಡಸ್ಟ್ರೀಸ್ ಲಿಮಿಟೆಡ್ ಅದರ ಅಧ್ಯಕ್ಷರು ಬೋಳಾಸ್ ರಾಹುಲ್ ಕಾಮತ್ ಅವರು ಗೆಸ್ಟ್ ಆಫ್ ಆನರ್ ಆಗಿ ಇರ್ತಾರೆ. ಗೇರು ಬೆಳೆಗಳ ಅಲ್ಲಿರ್ತಕ್ಕಂಥ ಆಧುನಿಕ ತಂತ್ರಜ್ಞಾನಗಳು ಮತ್ತು ಅವುಗಳ ಪರಿಷ್ಕರಣೆ, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ, ಮತ್ತೆ ಬೇರೆ ಉಪ ಉತ್ಪನ್ನಗಳನ್ನು ಯಾವ ರೀತಿಯಲ್ಲಿ ತಯಾರಿಸಿ ರೈತರಿಗೆ ಲಾಭ ತರಿಸಿಕೊಡ್ಲಿಕ್ಕೆ ಸಾಧ್ಯ ಅನ್ನುವ ಒಂದು ವಿಚಾರ ಸಂಕಿರಣವನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಆಧುನಿಕ ಗೋಡಂಬಿ ಕೃಷಿ ತಂತ್ರಜ್ಞಾನ ಹಾಗೂ ನೆಡುತೋಪು ಬೆಳೆಗಳಿಗೆ ಪರ್ಯಾಯ ಸಾವಯವ ಗೊಬ್ಬರಗಳ ಬಳಕೆ ಕುರಿತು ಒಂದು ವಿಚಾರ ಸಂಕಿರಣ ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಅಡ್ವಾನ್ಸಸ್ ಇನ್ ಕ್ಯಾಶ್ಯೂ ಪ್ರೊಡಕ್ಷನ್ ಟೆಕ್ನಾಲಜಿ ಅಂಡ್ ಆಲ್ಟರ್ನೇಟಿವ್ ಫರ್ಟಿಲೈಸರ್ ಸಿಸ್ಟಮ್ ಫಾರ್ ಪ್ಲಾಂಟೇಶನ್ ಕ್ರಾಪ್ಸ್ ಅನ್ನುವ ವಿಚಾರದಲ್ಲಿ ಇದರ ಅಧ್ಯಕ್ಷತೆಯನ್ನ ಡಾಕ್ಟರ್ ದಿನಕರ್ ಅಡಿಗ ಅವರು ಭಾಗವಹಿಸ್ತಾ ಇದ್ದಾರೆ. ಅವರು ಡೈರೆಕ್ಟರ್ ಐಸಿಆರ್ ಡಿಸಿಆರ್ ಪುತ್ತೂರು. ಹೀಗೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಮೀನುಗಾರಿಕಾ ಮಹಾವಿದ್ಯಾಲಯದ ಆವರಣದಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಈ ಒಂದು ಸಂಸ್ಥೆಯ ಆಜೀವ ಸದಸ್ಯರುಗಳು ಕೂಡ ಹೌದು. ಅವರು ಮತ್ತು ರೈತರ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಆ ದಿವಸ ವಿಚಾರ ಸಂಕಿರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ರೀತಿಯ ಒಂದು ವಿಶೇಷ ಸಮಾರಂಭ, ಉದ್ಘಾಟನಾ ಸಮಾರಂಭ 23ನೇಯ ಘಟಕವಾಗಿ ದಕ್ಷಿಣ ಕನ್ನಡ ಉಡುಪಿ ಒಟ್ಟಿಗೆ ಸೇರಿ ಈ ಕೃಷಿ ತಂತ್ರಜ್ಞರ ಸಂಸ್ಥೆಯ ಉದ್ಘಾಟನಾ ಕಾರ್ಯಕ್ರಮ ಆಗಲಿಕ್ಕಿದೆ. ಈ ಒಂದು ಸಂಸ್ಥೆಯ ಮೂಲ ಉದ್ದೇಶಗಳು 4 ಅಂತ ಹೇಳ್ಬೋದು. ಬಹಳ ಪ್ರಧಾನವಾದ್ದು ಒಂದು, ಕೃಷಿಕರ ತಾಂತ್ರಿಕ ಜ್ವಲಂತ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ನೀಡುವುದು, ರೈತರಿಗೆ ಸೂಕ್ತ ವಿಚಾರ ಸಂಕಿರಣಗಳು, ಗುಂಪು ಚರ್ಚೆಗಳು, ರೈತ ಶೈಕ್ಷಣಿಕ ಪ್ರವಾಸಗಳನ್ನು ಆಯೋಜಿಸುವುದು. ಹೀಗಾಗಿ ಹೊಸ ಹೊಸ ತಂತ್ರಜ್ಞಾನಗಳು ಮತ್ತೆ ಯಶೋಗಾಥೆಗಳು ಎಲ್ಲೆಲ್ಲಿ ರೈತರು ಹೆಚ್ಚಿನ ಲಾಭ ಗಳಿಸಿದ್ದಾರೆ ಅಂತಹ ತಾಟುಗಳಿಗೆ ಬೇರೆ ಇತರೆ ರೈತರುಗಳನ್ನು ಕರೆದುಕೊಂಡು ಹೋಗಿ ಅವರಿಗೆ ಮಾಹಿತಿ ಕೊಡ್ತಕ್ಕಂಥ, ಅವರಲ್ಲಿ ಅರಿವು ಮೂಡಿಸ್ತಕ್ಕಂಥ
ಕಾರ್ಯಕ್ರಮ ಮಾಡುವ ಉದ್ದೇಶನೂ ಇದೆ. ಹಾಗೆಯೇ ಕೃಷಿ ಪದವೀಧರರು ಅವರು ಉನ್ನತ ಶಿಕ್ಷಣ ಮಾಡುವ ಸಂದರ್ಭದಲ್ಲಿ ಮತ್ತೆ ಅವರ ಉದ್ಯೋಗಕ್ಕೂ ಕೂಡ ಸಹಾಯ ಮಾಡ್ತಕ್ಕಂಥದ್ದು, ಜಾಬ್ ಫೇರ್ ಆ ಥರ ಮಾಡಿ ಕೃಷಿ ಪದವೀಧರರಿಗೂ ಕೂಡ ಸಹಾಯ ಮಾಡ್ತಕ್ಕಂಥ ಒಂದು ಉದ್ದೇಶ ಈ ಸಂಸ್ಥೆ ಹೊಂದಿದೆ. ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ನಮಗೆಲ್ಲ ಗೊತ್ತಿದೆ, ನಮ್ಮ ದೇಶದಲ್ಲಿ ಈಗಾಗಲೇ 800ಕ್ಕೂ ಹೆಚ್ಚು ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ. ದೇಶದ ಕೆಲವು ಭಾಗದಲ್ಲಿ BSNL ಟವರ್ ಇರಲಿಕ್ಕಿಲ್ಲ, ಆದರೆ ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ. ಇದು ನಮ್ಮ ದೇಶದ ಗರಿಮೆ ಅಂತ ಹೇಳಬೇಕು. ಯಾಕೆಂದ್ರೆ ಆಯಾ ಭಾಗದಲ್ಲಿ ಇರ್ತಕ್ಕಂಥ ರೈತರು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಸಂಪರ್ಕ ಬೆಳೆಸಿ ಅಲ್ಲಿಗೆ ಹೋಗಿ ಅವರ ಜ್ವಲಂತ ಸಮಸ್ಯೆಗಳನ್ನ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ಅವರ ಮಣ್ಣಿನ ಗುಣಮಟ್ಟವನ್ನ ಪರೀಕ್ಷೆ. ಕೃಷಿಕ ಸಮಾಜ ಮತ್ತು ICR DCR ಪುತ್ತೂರು ಇವರ ಸಹಯೋಗದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಫುಡ್ ಚೈನ್ ಕ್ಯಾಂಪೇನ್ ನ ಸ್ಥಾಪಕರಾಗಿರ್ತಕ್ಕಂಥ ಯತೀಶ್ ಅವರು ಇಲ್ಲೇ ಇದ್ದಾರೆ. ಅವರು ರೈತರಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನ ಅವರ ತಾಟುಗಳಿಗೆ ಭೇಟಿ ನೀಡಿಸುವುದರ ಮೂಲಕ, ತರಬೇತಿ ಮೂಲಕ, ಪರಿಕರಗಳ ಪೂರೈಕೆ ಮೂಲಕ ಬಹಳಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಯತೀಶ್ ಅವರು. ಅವರ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಆರಂಭದಲ್ಲಿ ನಾನು ಹೇಳಬೇಕಿತ್ತು, ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಅವರು ಉಪನಿರ್ದೇಶಕರು, ಪಶು ಸಂಗೋಪನಾ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ. ಅವರು ಉಪಾಧ್ಯಕ್ಷರಾಗಿದ್ದಾರೆ. ಈ ಒಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ನನ್ನನ್ನ ಆಯ್ಕೆ ಮಾಡಿದ್ದಾರೆ. ಇವರು ಉಪಾಧ್ಯಕ್ಷರಾಗಿದ್ದಾರೆ. ಹಾಗೆಯೇ ನಮ್ಮ ಕೃಷಿ ಜಂಟಿ ನಿರ್ದೇಶಕರು, ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರು ಪ್ರವೀಣ್ ಅವರು ಇದ್ದಾರೆ. ಬಹುಶಃ ಈ ಕೃಷಿ ತಂತ್ರಜ್ಞರ ಸಂಸ್ಥೆ ಅನ್ನೋದು ಈ ಒಂದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸದಾಗಿ ಕಾಣ್ತಾ ಇದೆ. ಬಹುಶಃ ಈ ಹಿಂದೆ ಈ ಕೃಷಿ ವಿಶ್ವವಿದ್ಯಾಲಯದ ಅಡಿ ಕೃಷಿ ಬರ್ತಿತ್ತು, ಪಶುವೈದ್ಯಕೀಯ ಬರ್ತಿದೆ, ತೋಟಗಾರಿಕೆ, ಡೈರಿ ಟೆಕ್ನಾಲಜಿ, ಮಾರ್ಕೆಟಿಂಗ್, ಫಿಶರೀಸ್ ಇದೆಲ್ಲ ಕೂಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬರ್ತಿತ್ತು. ಸೊ ಹಾಗಾಗಿ ಆ ಕಾಲದಲ್ಲಿ ಇದನ್ನ ಈ ಕೃಷಿಗೆ ಸಂಬಂಧಪಟ್ಟಂತ ಅಲೈಡ್ ಆಕ್ಟಿವಿಟೀಸ್ ಅಂತ ನಾವು ಏನು ಹೇಳ್ತೇವೆ, ಆ ಎಲ್ಲ ಈ ಪದವಿ ಹೊಂದಿದವರನ್ನ ಒಂದು ವೇದಿಕೆಯಲ್ಲಿ ಒಗ್ಗೂಡಿಸುವಂತಹ ಒಂದು ಸಣ್ಣ ಪ್ರಯತ್ನ ಈ ಒಂದು ಕೃಷಿ ತಂತ್ರಜ್ಞರ ಸಂಸ್ಥೆ. ಈ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಕೃಷಿಕ ಸಮಾಜ ಇತ್ತು, ರೈತರ ಎಲ್ಲ ಹಿತಾಸಕ್ತಿಗಳನ್ನು ಕಾಪಾಡಲಿಕ್ಕೆ. ಹಾಗೆ ವಿವಿಧ ಇಲಾಖೆಗಳು ಕೂಡ ರೈತರ ಹಿತಾಸಕ್ತಿಯನ್ನ ಅವರವರ ಇಲಾಖಾ ಕಾರ್ಯಕ್ರಮಗಳ ಮೂಲಕ ಮಾಡ್ತಾ ಇದ್ರು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅದಕ್ಕೆ ಇನ್ನೊಂದು ಗರಿ ಸೇರ್ಕೊಂಡಿದೆ, ಈ ಒಂದು ಕೃಷಿ ತಂತ್ರಜ್ಞರ ಸಂಸ್ಥೆ. ಬಹುಶಃ ನಮ್ಮೆಲ್ಲರ ಉದ್ದೇಶ ಏನು, ಲ್ಯಾಬ್ ಟು ಲ್ಯಾಂಡ್, ಏನು ನಮ್ಮ ಸಂಶೋಧನೆಯನ್ನ ರೈತರಿಗೆ ನಾವು ತಲುಪಿಸುವಂತ ಮಹತ್ತರವಾದಂಥ ಕಾರ್ಯ. ಈ ಕಾರ್ಯದಲ್ಲಿ ಈ ಮುಂದಿನ ದಿನಗಳಲ್ಲಿ ಈ ಒಂದು ಕೃಷಿ ತಂತ್ರಜ್ಞರ ಸಂಸ್ಥೆ ಇದರಲ್ಲಿ ಕೈ ಜೋಡಿಸ್ತದೆ. ಹಾಗೆ ನಮ್ಮ ಪಶುಪಾಲನಾ ಇಲಾಖೆಯ ಹಲವು ಕಾರ್ಯಕ್ರಮಗಳು, ನಾವು ರೈತರ ತರಬೇತಿ ಇರ್ಬೋದು, ನಮ್ಮ ಜಾನುವಾರುಗಳ ಆರೋಗ್ಯ ಶಿಬಿರ ಇರ್ಬೋದು, ಹಾಗೆ ಬರಡು ರಾಸು ಶಿಬಿರ ಇರ್ಬೋದು, ಮುಂತಾದ ಕಾರ್ಯಕ್ರಮಗಳನ್ನ ಈ ಒಂದು ಕೃಷಿ ತಂತ್ರಜ್ಞರ ಸಂಸ್ಥೆಯ ಸಹಯೋಗದೊಂದಿಗೆ ನುರಿತ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಇನ್ನೂ ಹೆಚ್ಚಿನ ಒಂದು ಸೌಲಭ್ಯವನ್ನು ರೈತರಿಗೆ ಕೊಡಲಿಕ್ಕೆ ನಾವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ಒಂದು ವೇದಿಕೆ ನಮಗೆ ಇದು ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಬಹುಶಃ